ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಲಚ್ಚ ರೆಸಿಪಿ ವ್ಲಾಗ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ. ಸೊ ನಾವು ಕೂಡ ಸೂಪರ್ ಆಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಎಲ್ಲ ಆಯಿತು ಸುಸೂತ್ರವಾಗಿ. ಸೊ ವರಮಹಾಲಕ್ಷ್ಮಿ ಹಬ್ಬ ಎಲ್ಲ ಆದಮೇಲೆ ಅದು ನಾಳೆಗೆ ಮತ್ತೆ ಲಕ್ಷ್ಮಿನೆಲ್ಲ ನೀಟಾಗಿ ತೆಗ್ದು ಹಣ್ಣೆಲ್ಲ ಜೋಡಿಸಿರೋದನ್ನೆಲ್ಲ ತೆಗೆದುಬಿಟ್ಟು ಸೊ ನೀಟ್ ಮಾಡ್ಕೊಳೋದಿರುತ್ತಲ್ವ. ಸೊ ಫ್ರೆಂಡ್ಸ್, ನಾನು ಸ್ಯಾಟರ್ಡೆ ನೈಟನ್ನೇ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೀನಿ ದೇವಿನ ಎಲ್ಲ ಕದಲಿಸಿಟ್ಟಿದೆ. ಸೊ ಇದು ಸ್ಯಾಟರ್ಡೆ ಮಾರ್ನಿಂಗು ಮತ್ತು ದೀಪನ ಹಚ್ಬಿಟ್ಟು ಸೊ ಊದ್ಬತ್ತಿನ ಬೆಳಗ್ಗೆ ಮತ್ತು ಒಂದೆರಡು ನಿಮಿಷ ಬಿಟ್ಟು ನಾನು ದೇವಿ ಮುಂದೆ ಎಲ್ಲ ಏನು ಜೋಡಿಸಿರ್ತೀನೋ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ದೇವಿನ ನೀಟಾಗಿ ಒಂದೊಂದಾಗಿಯೇ ಎಲ್ಲ ಕಳಿಸ್ತಾ ನೀಟಾಗಿ ತೆಗಿತೀನಿ ಫ್ರೆಂಡ್ಸ್. ಸೊ ಸ್ಯಾಟರ್ಡೆ ಮಾರ್ನಿಂಗ್ ಇದನ್ನು ನಾನು ಮಾಡ್ಕೊಂಡಿದ್ದು. ಸೊ ಫ್ರೆಂಡ್ಸ್, ಸ್ಯಾಟರ್ಡೆ ಬೆಳಗ್ಗೆನೇ ಟೈಮ್ ಚೆನ್ನಾಗಿತ್ತು. ಸೊ ಹಾಗಾಗಿ ನನಗೆ ಬೆಳಗ್ಗೆನೇ ಮಾಡೋಕ್ಕಾಗಲಿಲ್ಲ. ನನ್ನ ಮಗಳು ಸ್ಕೂಲಿಗೆ ಕಳ್ಸೋದಿತ್ತು. ಸೊ ಚಿನ್ಮಯ ಇರ್ತಾನೆ, ಅವನು ಸ್ವಲ್ಪ ಮಲಗಬೇಕು. ಅವನು 9:30 10 o'clock ಮೇಲೆ ಮಲಗ್ತಾನಲ್ವ. ಸೊ ಅವ್ನು ಮಲಗಿದ ಮೇಲೆ ನಾನೆಲ್ಲ ನೀಟಾಗಿ ತಗೊಂಡಿದ್ದು ಫ್ರೆಂಡ್ಸ್. ಯಾವ ರೀತಿ ತಗೊಂಡೆ ನಾನೆಲ್ಲನೂ ನೀಟಾಗಿ ಹಾಗೆ ದೇವಿನೆಲ್ಲ ನೀಟಾಗಿ ತೆಗ್ದು ಮತ್ತು ಮಧ್ಯಾಹ್ನಕ್ಕೆ ನಾನು ಅಪ್ಪ ಮನೆಗೆ ಹೋಗಿದ್ದೆ, ಅಮ್ಮ ಮನೆಗೆ ಹೋಗಿದ್ದೀನಿ. ಸೊ ಅಲ್ಲಿ ನನ್ನ ಅಕ್ಕಂದಿರೆಲ್ಲ ಬಂದಿದ್ದರು. ಅಲ್ಲೆಲ್ಲ ಯಾವ ರೀತಿ ಇತ್ತು. ಮತ್ತು ಇನ್ನೊಂದು ತುಂಬಾ ಖುಷಿಯಾಗಿದ್ದ ವಿಷಯ ಏನು ಅಂತ ಅಂದರೆ, ಸೊ ನನಗೆ ಮತ್ತು ನನ್ನ ಡಾಲಿ ಅಂದರೆ ನಾಯಿ, ನಿಮಗೆ ಗೊತ್ತಿಲ್ಲ ಅಷ್ಟಾಗಿ ವಿಡಿಯೋದಲ್ಲಿ ಲಾಸ್ಟ್ ನನ್ನ ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಸೊ ನಮ್ಮ ಮನೆಗೆ ಡಾಲಿ ಅಂತ ಇತ್ತು ಡಾಗು, ನಿಮಗೆ ಯಾರಿಗೂ ಗೊತ್ತಿಲ್ಲ ಅನ್ಸುತ್ತೆ ಅಷ್ಟಾಗಿ. ಸೊ ಫಸ್ಟ್ ವಿಡಿಯೋ ನಾನು ಏನು ಹಾಕಿದ್ದೀನೋ ಅದರಲ್ಲಿದೆ. ಸೊ ಆ ಒಂದು ಡಾಲಿ ಒಂದು 4 months 5 months ಬ್ಯಾಕು ನಮ್ಮನ್ನೆಲ್ಲ ಬಿಟ್ಟು ಹೊರಟೋದ. ಸೊ ಅವನು ಮತ್ತೆ ನನಗೆ ಸಿಕ್ಕಿದ, ಸಖತ್ತು ಖುಷಿ ಆಯಿತು. ಸೇಮ್ ಡ್ಯಾಶ್ ಬೋರ್ಡನ್ನೇ ನನ್ನ ಅಕ್ಕನ ಮನೆಗೆ ತೊಗೊಂಬಂದಿದ್ದಾರೆ. ಸೊ 1.5 ತಿಂಗಳೇನೋ ಅದಕ್ಕೆ. ಸೊ ಅದನ್ನು ಮನೆಗೆ ಕರ್ಕೊಂಬಂದಿದ್ಲು, ಅಮ್ಮ ಮನೆಗೆ. ನನಗೆ ಸರ್ಪ್ರೈಸ್, ನನಗೇನು ಗೊತ್ತಿಲ್ಲ ಕರ್ಕೊಂಬರೋದು. ಸಖತ್ತು ಖುಷಿ ಆಯಿತು. ನಾನೇ ಹೋಗ್ಬೇಕು ಅಕ್ಕ ಮನೆಗೆ ನೋಡೋಕ್ಕೆ ಅಂತ ತುಂಬಾ ಇಷ್ಟಪಟ್ಟಿದ್ದೆ. ಸೊ ಸೇಮ್ ನಾಯಿ ಅಲ್ವಾ, ಬಟ್ ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದ ನಾಯಿ ಮತ್ತೆ ಬರ್ತಾನೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಸೇಮ್ ನಾಯಿನೇ ನನ್ನ ಅಕ್ಕವ್ರನ್ನೂ ತೊಗೊಂಬಂದಿದ್ದಾರೆ. ಸಡನ್ನಾಗಿ ತೊಗೊಂಬಂದಿದ್ದು. ನಮ್ಮ ಭಾವ ಎಲ್ಲ ಹೋಗಿದ್ರು ಹೊರಗಡೆ ಹಿಂಗೆ ಏನೋ ಕೆಲಸದ ಮೇಲೆ. ಸೊ ಅಂದರೆ ದೂರ ಅಲ್ಲಿ ಯಾರೋ ಇದೇ ಡ್ಯಾಶ್ ಬೋರ್ಡೇ ಸಾಕಿದಾರಂತೆ. ಸೊ ಅಲ್ಲಿ ನೋಡಿಬಿಟ್ಟು ಭಾವ ತೊಗೊಂಬಂದಿದ್ದಾರೆ. ಸೊ ತುಂಬಾ ಖುಷಿ ಆಯಿತು ಫ್ರೆಂಡ್ಸ್. ಸಡನ್ಲಿ ಅಲ್ವಾ, ಒಂದು 3-4 months ಬ್ಯಾಕ್ ನಮ್ಮನ್ನೆಲ್ಲ ಬಿಟ್ಟು ಹೋದ. ಬಟ್ ಈಗ ಸಡನ್ನಾಗಿ ಮತ್ತೆ ಏನೋ ಒಂಥರ ಖುಷಿ. ನಮ್ಮನೆಗೆ ಆಗದೇ ಇರ್ಬೋದು, ಬಟ್ ಅವ್ರ ಮನೆಗೆ ಬಂದಿದ್ದಾನೆ ಅಂದರೆ ಒಂಥರ ಅವನೇ ಬಂದಿದ್ದಾನೆ ಅಂತ ತುಂಬಾ ಖುಷಿ ಆಯಿತು ಫ್ರೆಂಡ್ಸ್. ಸೊ ಅವನು ಬಂದಿದ್ದಾನೆ, ಅವನ್ನ ಕರ್ಕೊಂಬಂದಿದ್ಲು. ನಾವೇ ಹೋಗಬೇಕು ಅವನ್ನ ನೋಡೋಕ್ಕೆ ಅಂದ್ಕೊಂಡಿದ್ದೆ. ಸೊ ಅವಳೇ ಅಮ್ಮನ ಮನೆಗೆ ಕರ್ಕೊಂಬಂದಿದ್ದಾಳೆ. ಅದನ್ನು ನನಗೆ ಸಡನ್ನಾಗಿ ನೋಡಿದೆ, ತುಂಬಾ ಖುಷಿ ಆಯಿತು. ಸೊ ಅದೆಲ್ಲವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡ್ದಂಗೆ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗುತ್ತೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬನ್ನಿ. ಸೊ ಸ್ಯಾಟರ್ಡೆ ನಾನು ಬೆಳಗ್ಗೆನೇ ಎಲ್ಲ ದೇವಿನೆಲ್ಲ ತೆಗಿಯೋಕ್ಕಾಗಲಿಲ್ಲ. ಸೊ ನಾನು 10:30 ಮೇಲೆ 1:15ವರೆಗೂ, ಸೊ 10:30 ಮೇಲೆ 1:15 ಒಳಗಡೆ ಟೈಮ್ ಚೆನ್ನಾಗಿದೆ ಅಂದರು. ಸೊ ಆ ಒಂದು ಟೈಮಿಂಗ್ಸಲ್ಲಿ ನಾನೇನು ಮಾಡಿದೆ, ಎಲ್ಲನೂ ಸಹ ಚಿನ್ಮಯೂ ಸಹ ನನ್ನ ಮಗನು ಮಲಗಿರ್ತಾನಲ್ವ, ಅವನ್ನ ಮಲಗಿಸಿ ಆರಾಮ್ಸೆಗೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡೆ ಫ್ರೆಂಡ್ಸ್. ಇನ್ನೊಂದೇನು ಅಂದರೆ, ಲಕ್ಷ್ಮಿನ ಕೂರ್ಸೋಕ್ಕೆ ಎಷ್ಟೆಲ್ಲ ಕಷ್ಟ ಬಿದ್ದು ಕೂರಿಸಿರ್ತೀವಿ ಅಲ್ವಾ ಫ್ರೆಂಡ್ಸ್. ಸೊ ತುಂಬಾ ಕಷ್ಟ ಬಿದ್ದು ತುಂಬಾ ಎಫರ್ಟ್ ಹಾಕಿ ನೈಟೆಲ್ಲ ರೆಡಿ ಮಾಡಿಕೊಂಡು ಕೂರಿಸಿರ್ತೀವಿ. ಸೊ ಆದರೆ ಅದನ್ನು ತೆಗಿಯೋವಾಗ ಒಂದು 15 minutes ಆಗಲ್ಲ ಫ್ರೆಂಡ್ಸ್, ಒಂದು 10 minutesಲ್ಲೆಲ್ಲ ತೆಗೆದುಬಿಡ್ತೀವಿ. ಸೊ ಎಷ್ಟು ಬೇಜಾರಾಗುತ್ತೆ ಅಲ್ವಾ, ತುಂಬ ಅಂದರೆ ತುಂಬ ಬೇಜಾರಾಗುತ್ತೆ. ಸೊ ಕೂರ್ಸೋದು ಎಷ್ಟು ಕಷ್ಟ, ಅದೇ ತೆಗಿಯೋವಾಗ ನೋಡಿ ಎಷ್ಟು ಈಸಿಯಾಗಿ ತೆಗೆದುಬಿಡ್ತೀವಿ ಅಂತ. ಸೊ ಅದೊಂದು ಅಂದ್ಕೊಂಡು ತೆಗಿತಾ ಇದೆ ಫ್ರೆಂಡ್ಸ್. ಇನ್ನು ನೆಕ್ಸ್ಟ್ ವರ್ಷಕ್ಕೇ ನಿನ್ನ ಕೂರಿಸೋದು. ಸೊ ಅಂದ್ಬಿಟ್ಟು ಏನೋ ಒಂಥರ ಖುಷಿ, ದೇವ್ರ ಮನೆಗೆ ಇದೇ ಥರ ಇರಲಿ, ಚಿಕ್ಕದಾಗಿ ಲಕ್ಷ್ಮಿ ಹಿಂಗೆ ಕೂತಿರಲಿ ಅನಿಸ್ತಾ ಇರುತ್ತೆ. ಸೊ ಆದರೆ ಎನಿ ಟೈಮ್ ಕೂರ್ಸೋಕ್ಕಂತೂ ಆಗೋಲ್ಲ, ಅದು ವರ್ಷಕ್ಕೊಂದ್ಸಲ ಹಬ್ಬ ಬಂದಾಗ ಅವಾಗೆ ಕೂರಿಸ್ಬೇಕಲ್ವ. ಸೊ ಅವಾಗ ಒಂಥರ ಅನ್ನಿಸ್ತಾ ಇತ್ತು ತೆಗಿಯೋವಾಗ. ತುಂಬಾ ಎಫರ್ಟ್ ಹಾಕಿ ನೈಟೆಲ್ಲ ನಿದ್ದೆಗೆಟ್ಟು ನಿನ್ನನ್ನು ಕೂರಿಸಿರ್ತೀವಲ್ಲ, ನೀನು ಅಂದರೆ ಕದಲಿಸೋವಾಗ ಎಷ್ಟು ಬೇಗನೆ ಒಂದು 10 ನಿಮಿಷಕ್ಕೆ ಎಲ್ಲನೂ ತೆಗೆದು ಬಿಡ್ತೀವಿ, ಬೇಜಾರಾಗ್ತಿತ್ತು. ಸೊ ಫ್ರೆಂಡ್ಸ್, ಎಲ್ಲನೂ ನೀಟಾಗಿ ತಗೊಂಡು ನಂತರ ನಾನು
ದೇವ್ರ ಮುಂದೆ ಎಲ್ಲ ಏನೇನು ಹೂವು ಹಾಕಿದ್ನೋ, ಸೊ ಬಾಳೆಕಂದಾಗಿರ್ಬೋದು, ಹೂವು ಪ್ರತಿಯೊಂದೂ ಕಳಸಕ್ಕೆ ಹಾಕಿದ್ದು ನೀರು ಮತ್ತು ತಾಲಿ, ಅಮ್ಮನವ್ರಿಗೆ ತಾಲಿ ಕಟ್ಟಿರ್ತೀವಲ್ಲ, ಸೊ ಆ ಒಂದು ತಾಲಿ ಎಲ್ಲನೂ ಸಹ ನಾನು ಗಿಡ, ಎಕ್ಕದ ಗಿಡ ಅಥವಾ ಏನು ತೆಂಗಿನ ಮರ, ಸೊ ಇಲ್ಲಿ ಹಾಕ್ಬಿಡ್ತೀನಿ ಫ್ರೆಂಡ್ಸ್. ಏನು ನೀರಿಂದ ಹಿಡಿದು ಪ್ರತಿಯೊಂದು ದೇವ್ರ ಹತ್ರ ಅಕ್ಷತೆ ಅಂತ ಏನು ಹಾಕಿರ್ತೀವೋ ನೆಲದ ಮೇಲೆ ಚೆಲ್ಲಿರ್ತೋ ಅದೆಲ್ಲ ಗುಡಿಸ್ಕೊಂಡು ಒಂಚೂರು ಬಿಡ್ದಂಗೆ ಅದನ್ನೆಲ್ಲ ತಗೊಂಡೋಗಿ ಗಿಡಕ್ಕೆ ಹಾಕ್ತೆ ಫ್ರೆಂಡ್ಸ್. ನಾನು ಇಲ್ಲಿ ನಮ್ಮ ಮನೆ ಹತ್ರ ತೆಂಗಿನ ಮರಗಳು ಮತ್ತು ಎಕ್ಕದ ಗಿಡ ಈ ಥರ ಯಾವುದನ್ನ ಗಿಡದ ಮುಂದೆ ಒಂದು ನೀರು ಸಹ ಎಲ್ಲೂ ತುಳಿಯೋ ಜಾಗದಲ್ಲೇ ಹಾಕ್ದಂಗೆ, ಸೊ ಅಲ್ಲಿ ಹಾಕಬೇಕು ಫ್ರೆಂಡ್ಸ್, ಗಿಡದ ಹತ್ರ ಹಾಕಿಬಿಡ್ಬೇಕು. ಸೊ ನಾನೆಲ್ಲನೂ ನೀಟಾಗಿ ಹೂವದಿಂದ ಹಿಡಿದು ಒಂದು ಹೂವು ಏನು ಇಟ್ಟಿರ್ತೀವೋ ದೇವ್ರ ತಲೆ ಮೇಲಿಂದ ಆ ಹೂವನೂ ಅಷ್ಟೇ, ನಾನು ದೇವ್ರ ಮನೆ ಹೂವನೂ ಅಷ್ಟೇ, ನಾನು ಯಾವಾಗಲೂ ದೇವ್ರ ಮನೆಗೆ ಪೂಜೆ ಮಾಡ್ತೀನಲ್ಲ ಆ ಹೂವನೂ ಅಷ್ಟೇ ದೇವ್ರ ಹತ್ರನೇ ಗಿಡದ ತವನೇ ಹಾಕೋದು. ಸೊ ಕಸಿನ ಬುಟ್ಟಿಗೆ ಮತ್ತು ಎಲ್ಲೂ ಹಾಕ್ಬಾರ್ದು, ಗಿಡದ ತವನೇ ಹಾಕ್ಬಿಡ್ತೀನಿ ಫ್ರೆಂಡ್ಸ್. ಇಷ್ಟು ಆಯಿತು, ಎಲ್ಲನೂ ನೀಟಾಗಿ ಕ್ಲೀನ್ ಮಾಡಿಕೊಂಡು, ಸೊ ಹಣ್ಣು ಎಲ್ಲನೂ ಸಹ ತೆಗ್ದು ನೀಟಾಗಿ ಎತ್ತಿಟ್ಕೊಂಡೆ. ಹಣ್ಣು ಮತ್ತು ರವೆ ಏನು ಐಟಮ್ ಜೋಡಿಸಿರ್ತೀವಲ್ಲ, ಸೊ ಅದನ್ನೆಲ್ಲ ನೀಟಾಗಿ ತೆಗ್ದು ಬಾಕ್ಸ್ ಹಾಕಿ ಎತ್ತಿಟ್ಕೊಂಡೆ ಫ್ರೆಂಡ್ಸ್. ನಂಗೆ ಇನ್ನೊಂದು ಇಷ್ಟ ಆಗಿದ್ದೇನೆಂದರೆ, ಚಕ್ಲಿ ಮತ್ತು ರವೆ ಉಂಡೆ ಅಂತ ಏನು ಇಟ್ಟಿದ್ವೋ ಕರ್ಜಿಕಾಯಿನ ಯಾವುದೂ ಸಹ ಮೆತ್ತಗೆ ಸಾಫ್ಟ್ ಆಗಿರಲಿಲ್ಲ, ಎಷ್ಟು ಚೆನ್ನಾಗಿ ಇತ್ತು. ಆಮೇಲೆ ಧೂಪ ಮಚ್ಚಿರ್ತೀವಲ್ಲ ಅದ್ರದ್ದೆಲ್ಲ ಸ್ಮೆಲ್ ಹೋಗಿ ಕೂತ್ಬಿಟ್ಟಿರುತ್ತೆ. ಸೊ ಯಾವುದೂ ಏನಾಗಿರಲಿಲ್ಲ, ಅದಕ್ಕೆ ರವೆ ಉಂಡೆನ ತಿಂದು ನೋಡ್ತಾಯಿದ್ದೆ. ಸೊ ಇಷ್ಟ ಆಯಿತು. ಒಂದೊಂದ್ಸಲ ಹಂಗಾಗ್ಬಿಡ್ತಿತ್ತು, ಏನು ಚಕ್ಲಿ ಮೆತ್ತಗಾಗ್ಬಿಡುತ್ತೆ, ಮತ್ತು ಧೂಪಮ್ದು ನಾವು ಊದುಬತ್ತಿ ಅಂತ ಏನು ಹಚ್ಚಿರ್ತೀವೋ ಸೊ ಅದೆಲ್ಲ ಹೋಗಿ ಅದ್ರ ಮೇಲೆ ಕೂತ್ಕೊಂಡಿರುತ್ತೆ, ಒಂದು ಸ್ವಲ್ಪ ಸ್ಮೆಲ್ ಅನಿಸ್ತಾ ಇರುತ್ತೆ. ಬಟ್ ಏನೂ ಆಗಿರಲಿಲ್ಲ, ಚೆನ್ನಾಗಿತ್ತು ಎಲ್ಲನೂ. ಸೊ ಎಲ್ಲನೂ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ನಂತರ ನಾನು ದೇವಿಗೆ ಉಡಿಸಿದ್ನೆಲ್ಲ ಸೀರೆನ ಹಾಗೆ ನೀರನ್ನೆಲ್ಲ ಚೆಲ್ಲಕ್ಕೆ ಹೋಗಿದ್ದೆ ಆಚೆ. ಆವಾಗ ನಮ್ಮ ಗಿಡದಲ್ಲಿ ಒಂದು ದಾಸವಾಳ ಗಿಡ ಹರಡಿತ್ತು. ಸೊ ಅದನ್ನು ನೋಡೋಕ್ಕೆ ಒಂದಿಷ್ಟ ಅಲ್ವಾ, ಸೊ ಪಾಟಲ್ಲಿ ಒಂದು ಹರಡ್ರೆ ಸೊ ಅದನ್ನು ತಂದು ಕಳ್ಸಕ್ಕೆ ಇಟ್ಬಿಟ್ಟು, ಸೊ ನಾನು ಇನ್ನೇನು ದೇವಿನ ತೆಗಿಯೋಕ್ಕಿಂತ ಮುಂಚೆ ದೀಪ ಹಚ್ಚಿದ್ದೆನಲ್ಲ, ಸೊ ಅದನ್ನೆಲ್ಲ ದೀಪನ ಎಲ್ಲ ದೇವ್ರ ಮುಂದೆ, ದೇವ್ರ ಹತ್ರ ನಾನು ಏನು ಹಚ್ತೀನೋ ಡೈಲಿ, ಸೊ ಅದನ್ನ ಇಟ್ಬಿಟ್ಟು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು, ಸೊ ಲಾಸ್ಟಿಗೆ ನಾನು ದೇವಿಗೆ ಏನು ಉಡಿಸಿರ್ತೀನೋ ಸೀರೆನ ಅದನ್ನು ನಾನೊಂದ್ಸಲ ಹಾಕ್ಕೊಂಡು ಸೊ ನೋಡ್ತಾಯಿದ್ದೆ. ಸೊ ಫುಲ್ಲು ಉಟ್ಕೊಳಕ್ಕಾಗಲಿಲ್ಲ, ಟೈಮ್ ಆಗಿತ್ತು, ನಾನು ಅಮ್ಮ ಮನೆಗೆ ಹೋಗ್ಬೇಕಲ್ವ. ಸೊ ಹಾಗಾಗಿ ಸೀರೆನ ಜಸ್ಟ್ ಹಿಂಗೆ ಹಾಕ್ಕೊಂಡು ನೋಡ್ತಾಯಿದ್ದೆ ಫ್ರೆಂಡ್ಸ್. ನೋಡಿ ಅದನ್ನು ಮಡಿಸಿ ಎತ್ತಿಟ್ಟೆ. ನಂತರ ನನ್ನ ಮಗಳು ಅಮ್ಮ ಟೆಸ್ಟು ಬುಕ್ ಕೊಟ್ಟಿದ್ದರು, ಸೊ FA1 ಟೆಸ್ಟ್ ಬುಕ್ ಕೊಟ್ಟಿದ್ದರು, ಅದನ್ನು ತೋರಿಸ್ತಾ ಇದ್ಲು, ನೋಡಿ ಮಮ್ಮಿ ಯಾವ ರೀತಿ ಬಂದಿದೆ ಅಂತ. ಸೊ ಎಲ್ಲನೂ ಔಟ್ ಆಫ್ ತೆಗ್ದಿದ್ದಾಳೆ, ಬಟ್ ಒಂದೇ ಒಂದು ಮಾತ್ರ ಡಿಕ್ಟೇಷನಲ್ಲಿ ತಪ್ಪು ಮಾಡಿದ್ದಾಳೆ. ಸೊ ಹೇಳ್ತಾ ಇದ್ದೆ ಔಟ್ ಆಫ್ ಬರಬೇಕಲ್ವ ಎಲ್ಲನೂ ಅಂತ. ಸೊ ನೆಕ್ಸ್ಟ್ ಟೈಮು ಮಾಡ್ತೀನಮ್ಮ ಅಂತ ಹೇಳ್ತಾ ಇದ್ಲು. ಸೊ ಅದಾದಮೇಲೆ ಫ್ರೆಂಡ್ಸ್ ನನಗೆ ಟಿಫನ್ ಮಾಡೇ ಇರಲಿಲ್ಲ ಬೆಳಗ್ಗೆಯಿಂದನೂ. ಸೊ ಆಗಲೇ ಟೈಮ್ ಬಂದು ನೋಡಿ 1:30 ಆಗ್ತಾ ಬರ್ತಿದೆ. ಬೆಳಗ್ಗೆಯಿಂದನೂ ನಾನು ಮಾರ್ನಿಂಗ್ ಎದ್ದ ತಕ್ಷಣವೇ ಒಂದು ಗ್ಲಾಸ್ ಹಾಲು ಕುಡ್ದಿರ್ತೀನಿ. ಸೊ ಹಾಗೇ ಅದು ಇದು ಕೆಲಸ ಮಾಡ್ಕೊತ ಟೈಮ್ ಹಾಗೆ ಬಿಡ್ತು. ಸರಿ ದೇವಿನೆಲ್ಲ ಫಸ್ಟು 1:30 ಅಲ್ವಾ ಟೈಮ್ ಚೆನ್ನಾಗಿದ್ದು, ಬಟ್ ಆಮೇಲೆ ಇರ್ತದ್ದು ಬೇಡ ಅಂದ್ಬಿಟ್ಟು ಅಷ್ಟರಲ್ಲೆಲ್ಲ ಚಿನ್ಮಯ್ ಬೇರೆ ಮಲಗಿದ್ದ ಆರಾಮ್ಸೆ. ಅವನು ಹಿಂಗೆ ಫ್ರೆಂಡ್ಸ್ ಒಂದು ಬೆಡ್ಶೀಟ್ನ ಹಾಕ್ಬಿಟ್ಟು ಅಲ್ಲಿ ಬಿಟ್ಟರೆ ಅವನು ಆರಾಮಾಗಿ ಮಲಗೋದನ್ನ ರೂಢಿ ಮಾಡ್ಕೊಂಬಿಟ್ಟಿದ್ದಾನೆ. ಸೊ ಅವನಲ್ಲೇ ಮಲಗಿದ್ದ. ಹಾಗೆ ನಾನು ಅಷ್ಟರಲ್ಲಿ ಅವನು ಎದ್ದೇಳೋಷ್ಟರಲ್ಲೇ ಎಲ್ಲನೂ ನೀಟಾಗಿ ಕ್ಲೀನ್ ಮಾಡ್ಕೊಬೇಕು, ಇಲ್ಲ ಅಂದರೆ ನನಗೆ ಕ್ಲೀನ್ ಮಾಡೋಕ್ಕೂ ಬಿಡೋಲ್ಲ, ಎಲ್ಲ ಹರಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ಸೊ ಅವ್ನು ಎದ್ದೇಳೋಷ್ಟೊತ್ತಿಗೆ ನಾನೇ ಎಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಕ್ಲೀನ್ ಮಾಡಿಕೊಂಡೆ, ಬಟ್ ಟಿಫನ್ ಮಾಡಿರಲಿಲ್ಲ. ಆಗಲೇ 1:15 ಆಗ್ತಾ ಬರ್ತು. ಟಿಫನ್ನ ಮಾಡಿಕೊಂಡು ಹಾಗೆ ನನ್ನ ಮಗಳಿಗೂ ಊಟನ ಮಾಡಿಸ್ಕೊಂಡು ಸೊ ತಿಂಡಿ ಮಾಡಿದ್ದು ಫ್ರೆಂಡ್ಸ್. ಇದೆಲ್ಲ ಊಟ ಎಲ್ಲ ಆದಮೇಲೆ ಮತ್ತು ನನ್ನ ಮಗಳದ್ದು ಹೋಮ್ವರ್ಕ್ ಇತ್ತು. ಸೊ ಹೋಮ್ವರ್ಕ್ ಅದನ್ನು ಬರ್ಸ್ಬಿಡೋಣ, ಯಾಕಂದರೆ ಅಮ್ಮ ಮನೆಗೆ ಹೋಗ್ಬೇಕಲ್ಲ, ಸೊ ಆಮೇಲೆ ಬಂದರೆ ಬರೆಯಲ್ಲ ಅಂದ್ಬಿಟ್ಟು ಹೋಮ್ವರ್ಕ್ನ ಮಾಡ್ಕೊ ಅಂತ ಹೇಳಿದೆ. ಸೊ ಅವಳು ಹೋಮ್ವರ್ಕ್ ಹಂಗೆ ಮಾಡ್ಕೊತಾ ಇದ್ದೆ, ನಾನು ಅವಳಿಗೆ ಊಟ ಮಾಡಿಸ್ಕೊಂಡು ಸೊ ನಾನು ಊಟ ಮಾಡ್ಕೊಂಡೆ. ಊಟ ಎಲ್ಲ ಆದಮೇಲೆ ಚಿನ್ಮಯ ಸಹ ಮಲಗಿದ್ನಲ್ಲ, ಅವನು ಎದ್ದ. ಹಾಗೆ ನನ್ನ ತಮ್ಮನೂ ಸಹ ಬಂದ ಮನೆಗೆ. ಅವನು ಹೇಳಿದ್ದ ಕರ್ಕೊಂಡು ಹೋಗಕ್ಕೆ ಬರ್ತೀನಿ, ಆದರೆ ಟೈಮ್ ಮಾಡಬೇಡ, ನನಗೆ ವರ್ಕ್ ಫ್ರಮ್ ಹೋಮ್ ಇದೆ. ಸೊ ನಾನು ಹಾಗಾಗಿ ವರ್ಕ್ ಫ್ರಮ್ ಹೋಮ್ ಮಾಡಬೇಕು, ಬೇಗ ರೆಡಿ ಇರಬೇಕು. ಸೊ ನಾನು ಬಂದಾಗ ಹಂಗೆ ಹೋಗೋಣ ಅಂತ ಹೇಳಿದ. ಸೊ ನಾನು ಆಲ್ಮೋಸ್ಟ್ ಎಲ್ಲ ರೆಡಿ ಇದ್ದೆ. ಅವನು ಬಂದ, ಬಟ್ ಏನಾದರೂ ತಣ್ಣಗೆ ನನಗೆ ಮಾಡಿಕೊಡು ಅಂತ ಹೇಳ್ದ. ಪಾಪ ಮಜ್ಜಿಗೆ ಅಥವಾ ಏನಾದರೂ ಬಿಸಿಲಲ್ವಾ, ಸೊ ಹಾಗಾಗಿ ಅಂದ. ನಾನು ಈಗ ಮೇಲೆ ವಾಶ್ ಮಾಡಿರೋ ಬಟ್ಟೆ ಇದೆ, ಅದನ್ನು ತೊಗೊಂಬರ್ತೀನಿ, ನೀನೇನ ಮಾಡ್ಕೊಂಡು ಕುಡಿದ್ಬಿಡು. ಸೊ ಮಜ್ಜಿಗೆ ಎಲ್ಲ ಮಾಡ್ಕೊತ ನಾನು ಕುಡಿ ಅಂತ ಹೇಳಿದೆ. ಇಲ್ಲ ನಂಗೆ ಮಾಡಿಕೊಡು ಅಂತ ಹೇಳಿದ್ದಕ್ಕೆ ಸರಿ ಆಯಿತು. ಮಜ್ಜಿಗೆಗೆ ಮೊಸರು ಇರಲಿಲ್ಲ, ಆ್ಯಪಲ್ ಇದೆ, ಆ್ಯಪಲ್ ಜ್ಯೂಸ್ ಮಾಡಿಕೊಡ್ಲಾ ಅಂತ ಕೇಳಿದೆ. ಸರಿ ಆ್ಯಪಲ್ ಜ್ಯೂಸೇ ಮಾಡಿಕೊಡು, ಐಸ್ ಕ್ಯೂಬ್ ಹಾಕ್ಬಿಟ್ಟು ಅಂತ ಹೇಳಿದೆ. ಸರಿ ಅಂದ್ಬಿಟ್ಟು ಆ್ಯಪಲ್ ಜ್ಯೂಸ್ ಮಾಡ್ತಾಯಿದ್ದೀನಿ. ಸೊ ಸಿಂಪಲ್ಲಾಗಿ ಮಾಡ್ತೀನಿ. ಅವನೇ ಹೇಳಿದ್ದು, ನಾನು ಆ್ಯಪಲ್ ಜ್ಯೂಸು ನನ್ನ ಮಗಳಿಗೆ ಆದರೆ
ನನ್ನ ಮಗಳು ಆಪಲ್ ಜ್ಯೂಸ್ ಎಲ್ಲ ಅವಳು ಇಷ್ಟನೇ ಪಡಲ್ಲ, ಯಾಕಂದರೆ ಹಾಲು ಹಾಕ್ತೀನಲ್ಲ, ಸೊ ಹಾಗಾಗಿ ಅವಳು ಇಷ್ಟಪಡಲ್ಲ. ಹಂಗೆ ಫ್ರೂಟ್ಸ್ ಎಲ್ಲ ಹಂಗೆ ತಿಂತಾಳೆ, ಅವಳಿಗೆ ಇಷ್ಟನೇ ಆಗೋಲ್ಲ. ಸರಿ ಅಂದ್ಬಿಟ್ಟು ನೀನು ಕುಡಿಯೋಲ್ಲ ಅಲ್ವಾ ಮಗಳೇ ಅಂತ ಕೇಳಿಕೊಂಡು ಸೊ ಏನೋ ಒಂದೇ ಒಂದು ಆಪಲ್ ಹಾಕಿ ಜ್ಯೂಸ್ ಮಾಡಿದೆ ಅಷ್ಟೇ ಫ್ರೆಂಡ್ಸ್. ನಾನು ಅವನೇ ಹೇಳಿದ್ದು, ನನ್ನ ತಮ್ಮನೇ ಇದನ್ನು ಸಹ ಹೇಳ್ಕೊಟ್ಟಿದ್ದು, ಹಾಲು ಹಾಕೋದಾ ಬೇಡ ಅಂತ ಕೇಳಿದೆ. ಹಾಕ್ಬಿಟ್ಟೆ ಮಾಡು ಚೆನ್ನಾಗಿರುತ್ತೆ ಅಂದ. ಸರಿ ಅಂದ್ಬಿಟ್ಟು ಒಂದು ಆಪಲ್ನ ಕಟ್ ಮಾಡಿ ಸಿಪ್ಪೆಲ್ಲ ತೆಗ್ದು ಆಪಲ್ನ ಹಾಕಿ ಸ್ವಲ್ಪ ಒಂದೆರಡು ಕಾಳಷ್ಟು ಏಲಕ್ಕಿ ಕಾಯಿ, ಸ್ವಲ್ಪ ಹಾಲು ಮತ್ತು ಸಕ್ಕರೆ ಹಾಕಿ ಸ್ವಲ್ಪ ನೀರು ಹಾಕ್ಬಿಟ್ಟು ರುಬ್ಬಿ ಕೊಡೋದು ಅಷ್ಟೇ ಫ್ರೆಂಡ್ಸ್. ಆ್ಯಪಲ್ ಜ್ಯೂಸು ಚೆನ್ನಾಗಿತ್ತು, ಸೂಪರಾಗಿ ಬಂದಿತ್ತು. ಸೊ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು ಫ್ರೆಂಡ್ಸ್. ನನ್ನ ಮಗಳು ಕುಡಿಯೋಲ್ಲ ಅಂದವಳೇ, ಸೊ ನಾನು ಕುಡಿತೀನಿ ಮಮ್ಮಿ ಅಂತ ಹೇಳಿ ಸ್ವಲ್ಪನೇ ಟೇಸ್ಟ್ ಮಾಡಿದ್ಲು. ಬಟ್ ಅವಳಿಗೆ ಹಾಲು ಮೊಸರು ಇದೆಲ್ಲ ಹಾಲಿಗೂ ಅಷ್ಟೇ, ಅವಳಿಗೆ ಹಾರ್ಲಿಕ್ಸ್ ಹಾಕಲೇಬೇಕು. ಸೊ ಆ ಬರೀ ಹಾಲಂತೂ ಹಾಗೆ ಕುಡಿಯೋಲ್ಲ. ಎಷ್ಟೆಷ್ಟು ಟ್ರೈ ಮಾಡ್ತಾಯಿದ್ದೀನಿ, ಬಟ್ ಅವಳು ಆ ಬರೀ ಹಾಲು ಮಾತ್ರ ಕುಡಿಯೋದೇ ಇಲ್ಲ. ಸರಿ ಅಂದ್ಬಿಟ್ಟು ಆಮೇಲೆ ಮೊಸರು ಸಹ ಅಷ್ಟೇ, ಮೊಸರು ತಿನ್ನಲ್ಲ. ತುಂಬಾ ಟ್ರೈ ಮಾಡ್ತೀನಿ, ಮೊಸರು ತಿನ್ನಲ್ಲ. ಮೊಸರು ಒಗ್ಗರಣೆ ಈ ಥರ ಮಾಡಿದ್ರೆ ಮಜ್ಜಿಗೆ ಮಾಡಿಕೊಟ್ರೆ ತಿಂತಾಳೆ. ಮೊಸರು ಗಟ್ಟಿ ಮೊಸರು ಈ ಥರ ಎಲ್ಲ ತಿನ್ನೋದೇ ಇಲ್ಲ. ಸೊ ಫ್ರೆಂಡ್ಸ್ ಹಾಗೆ ಕುಡಿಯೋಲ್ಲ ಅಂದವಳು ಸ್ವಲ್ಪ ಕುಡಿದ್ಲು. ಚಿನ್ಮಯ ಇಷ್ಟಪಟ್ಟ, ಅವನು ಕುಡಿತೇನೆ ಇದ್ದ, ಬಟ್ ಐಸ್ ಕ್ಯೂಬ್ ಆಗಿದೆ ಅಂತ ಸ್ವಲ್ಪ ಕಂಟ್ರೋಲ್ ಮಾಡಿದೆ ಅಷ್ಟೇ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ. ಸೊ ಜ್ಯೂಸ್ ಎಲ್ಲ ಮಾಡಿದ್ದಾಯಿತು, ಸೂಪರಾಗಿ ಬಂದಿತ್ತು ಟೇಸ್ಟು. ಚಿನ್ಮಯ ಅಂತೂ ಬಿಡ್ತಾ ಇರಲಿಲ್ಲ ನಾನು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದಕ್ಕೆ. ಸೊ ನನಗೂ ಕುಡಿಸೋದು ಒಂದ್ಸಲಿ ಟೇಸ್ಟ್ ಮಾಡಿದ್ರೆ ಅವ್ನು ಹಂಗೆ ಟೇಸ್ಟ್ ಸಿಕ್ತು ಅಂದರೆ ಮತ್ತೆ ಕೇಳ್ತಾ ಇರ್ತಾನೆ, ಇಲ್ಲ ಅಂದ್ರೂ ಕೋಪ ಮಾಡ್ಕೊತಾನೆ. ಸೊ ಈ ಥರ ಮಾಡ್ತಾನೆ. ಸರಿ ಅಂದ್ಬಿಟ್ಟು ಅವ್ನಿಗೂ ಸ್ವಲ್ಪ ಹಾಗೆ ಕೊಟ್ಟೆ. ಮತ್ತು ನನ್ನ ಮಗಳಿಗೆ ಕೇಳಿದ್ನಲ್ಲ, ಇಷ್ಟ ಇಲ್ಲ ಕೇಳಿದ್ನಲ್ಲ ಅವಳೇನೆ ಹಾಲು ಹಾಕಿದ್ಯಾ ಅಂತ. ಸೊ ನೋಡಿ ಹಾಗೇ ಅವಳು ಹಾಲು ಹಾಕಿದ್ರೆ ಮಾತ್ರ ಕುಡಿಯೋಲ್ಲ, ಆದ್ರೂ ಹೇಗೋ ಒಂದು ಸ್ವಲ್ಪ ಟೇಸ್ಟ್ ಮಾಡಿದ್ಲು, ಅಷ್ಟಾಗಿ ಕುಡಿಯೋಲ್ಲ. ಕುಡಿಸ್ತಾ ಇದ್ದೀನಲ್ಲ ಚಿನ್ಮಯಿಗೆ, ಅವ್ರ ಮಾಮನ ಕುಡಿತಾ ಇದ್ದಾನಲ್ಲ, ಹಾಗಾಗಿ ಸ್ವಲ್ಪ ನಾನು ಕುಡಿತೀನಿ ಅಂತ ಟೇಸ್ಟ್ ಮಾಡಿದ್ಲು. ಸೊ ಫ್ರೆಂಡ್ಸ್, ಜ್ಯೂಸ್ ಎಲ್ಲ ಕುಡ್ದಿದ್ದಾಯಿತು. ಚಿನ್ಮಯಿಗೆ ಜ್ಯೂಸ್ ಕುಡ್ದಾಗೆಲ್ಲ ಮೇಲೆ ಮೀಸೆ ಥರ ಬರ್ತಿತ್ತು. ಅವ್ರ ಮಾಮಂಗೆ ಇಷ್ಟ ಆಗೋಯ್ತು. ಅದು ಬೇರೆ ಅವನಿಗೆ ಮೀಸೆ ಬಂದಿತ್ತು ಮೇಲೆ, ಅದನ್ನು ನೋಡಿಬಿಟ್ಟು ಅಂತ ಮಾಡ್ತಾಯಿದ್ದ. ಸೊ ಅದನ್ನು ನೋಡಿ ಅವನಿಗೆ ನನ್ನ ತಮ್ಮಂಗೆ ಇಷ್ಟ ಆಗಿ ಒಂದು ಕ್ಲಿಪ್ಪಿಂಗ್ನ ತೊಗೊಂಡ ಸ್ನ್ಯಾಪ್ ಹಾಕೋಕ್ಕೆ ಅಂದ್ಬಿಟ್ಟು. ಸೊ ಫ್ರೆಂಡ್ಸ್, ಜ್ಯೂಸ್ ಎಲ್ಲ ಕುಡ್ದಿದ್ದಾದ್ಮೇಲೆ ಚಿನ್ಮಯಿನ ಸ್ವಲ್ಪ ಫ್ರೆಶ್ ಮಾಡಿಕೊಂಡು ನಂತರ ಬಟ್ಟೆ ಎಲ್ಲ ಇತ್ತು ಅದನ್ನೆಲ್ಲ ತೆಗೆದಿಟ್ಬಿಟ್ಟು ನಂತರ ಹೊರಟ್ವಿ. ಸೊ ಬರ್ತಾನೆ ಹಾಗೆ ಮಶ್ರೂಮ್ ಬೇಕು ಅಂದಿದ್ಲು ನನ್ನ ಅಕ್ಕ. ಸೊ ಅವಳಿಗೊಂದು kg, ಹಾಗೆ ಅಮ್ಮ ಮನೆಗೆ 1 kg, ನನ್ನ ತಮ್ಮ ಮಶ್ರೂಮ್ನ ತೊಗೊಂಡು ನಂತರ ಮನೆಗೆ ಬಂದ್ವಿ. ಸೊ ನೋಡ್ತಾ ಇರ್ಬೋದು ಅಕ್ಕನ ಮಕ್ಕಳು ಹಾಗೆ ನನ್ನ ಅಕ್ಕ. ಅವಳಿಗೆ ಹೇಳಿದ್ದೆ ನಾನು ಬರ್ತಾನೆ ವೀಡಿಯೋ ಮಾಡ್ಕೊ ಅಂತ. ಸೊ ಅವಳು ಅದಕ್ಕೆ ಮಾಡ್ತಾಯಿದ್ದಾಳೆ. ಆದಮೇಲೆ ಹೇಳ್ತಾ ಇದ್ಲು, ನೀನೇ ಮಾಡ್ಕೊಂಬತ್ತಿದ್ದಲ್ಲ ನಾನೇ ನನಗೆ ಅಂತ ಹೇಳಿಬಿಟ್ಟು.
ಸೊ ಹಾಗೆ ವೀಡಿಯೋ ಮಾಡಿಕೊಂಡು ನಂತರ ನೋಡಿ ಅಮ್ಮವರೆಲ್ಲ ಊಟಕ್ಕೆ ಕೂತಿದ್ರು ಮಧ್ಯಾಹ್ನ. ಸೊ ಹಾಗಾಗಿ ಪಪ್ಪಂಗೆ ಬೇರೆ ಇನ್ನೊಂದೇನು ಅಂದರೆ ಪಪ್ಪಂಗೆ ಹುಷಾರಿರಲಿಲ್ಲ. ಸೊ ಹಾಗಾಗಿ ಪಪ್ಪನ ನೋಡೋಕ್ಕಂತಾನೆ ನಾನು ಬಂದಿದ್ದು. ಪಪ್ಪಂಗೆ ಸಡನ್ನಾಗಿ ಕೆಮ್ಮು, ನೆಗಡಿ, ಜ್ವರ ಸ್ಟಾರ್ಟ್ ಆಗ್ಬಿಟ್ಟಿದೆ. ಸೊ ಹಾಗಾಗಿ ಇನ್ನೇನು ನಾಳೆ ಹಬ್ಬ ಅನ್ನಂಗೆ ಗುರುವಾರದ ನೈಟು ಇದಕ್ಕಿದ್ದಂಗೆ ಈ ಥರ ಸ್ಟಾರ್ಟ್ ಆಯಿತು. ಸೊ ಹಾಗಾಗಿ ಬಂದಿದ್ದು ನಾನು ನೋಡೋಣ ಅಂದ್ಬಿಟ್ಟು. ನಮ್ಮ ಪಪ್ಪ ಯಾವತ್ತೂ ಜಾಸ್ತಿ ಹುಷಾರಿಲ್ಲದೆ ಈ ಥರ ಮನೆಗಿರೋರಲ್ಲ. ಸೊ ಮನೆಗೆ ರೆಸ್ಟ್ ಮಾಡ್ತಾಯಿದ್ರು ಅಂದಾಗ ತುಂಬಾ ಎಲ್ಲೋ ಹುಷಾರಿಲ್ಲ ಅಂದ್ಬಿಟ್ಟು ಸೊ ನೋಡ್ಕೊಂಡು ಹೋಗೋಣ ಹಾಗೆ ಅಂದ್ಬಿಟ್ಟು, ಹಾಗೆ ಅಕ್ಕನೂ ಎಲ್ಲರೂ ಬಂದಿದ್ರಲ್ಲ ಅದಕ್ಕೋಸ್ಕರ ಅಕ್ಕವ್ರ ಜೊತೆ ಬಂದೆ. ನನ್ನ ತಂಗಿ ಒಬ್ಬಳು ಮಿಸ್ಸು ಪಪ್ಪಚ್ಚಿ, ಅವಳನ್ನ ಬಾಣ್ತನಕ್ಕೆ ಕರ್ಕೊಂಬರ್ಬೇಕು. 8 ಮಂತ್ಸ್ ಕಂಪ್ಲೀಟ್ ಆಗಿದೆ. ಸೊ ಹಬ್ಬ ಒಂದು ಮುಗ್ದೋಗ್ಲಿ ಕರ್ಕೊಂಬರೋಣ ಅಂತ ಅಮ್ಮ ಇದ್ದಾರೆ. ಸೊ ಹೋಗಿ ಕರ್ಕೊಂಬರ್ತಾರೆ ಇನ್ನೇನಿನ ಸ್ವಲ್ಪ ದಿನದಲ್ಲೇ. ಸೊ ಫ್ರೆಂಡ್ಸ್, ಅಪ್ಪಂಗೆ ಪಪ್ಪಾಗೆ ಹುಷಾರಿಲ್ಲ, ಅದಕ್ಕೋಸ್ಕರ ನೋಡೋಕ್ಕೆ ಅಂತ ಬಂದೆ. ಹಾಗೆ ಅಕ್ಕನೂ ಬಂದಿದ್ದರು. ಅಮ್ಮ ಲಕ್ಷ್ಮೀ ಹಬ್ಬಕ್ಕೆ ಕುಂಕುಮಕ್ಕೆ ಕರೆದಿದ್ರು. ಸೊ ಹಾಗಾಗಿ ನನ್ನ ದೊಡ್ಡಕ್ಕ ಹಬ್ಬದ ದಿವಸನೇ ಬಂದಿದ್ದರು. ನನ್ನ ಚಿಕ್ಕಕ್ಕ ಬರೋಕ್ಕಾಗಲಿಲ್ಲ, ಅವಳು ಶನಿವಾರ ಬಂದಳು. ಸೊ ನಾನು ಹಬ್ಬ ಮಾಡಿರೋದ್ರಿಂದ ನಾನು ಬರಲಿಲ್ಲ ಕುಂಕುಮಕ್ಕೆ. ಸೊ ಹಾಗಾಗಿ ಸ್ಯಾಟರ್ಡೆ ಅದಕ್ಕೂ ಆಗುತ್ತೆ, ಆಗ ಪಪ್ಪನ ನೋಡೋಂಗೂ ಆಗುತ್ತೆ ಅಂದ್ಬಿಟ್ಟು ಬಂದೆ ಫ್ರೆಂಡ್ಸ್. ಸೊ ಬರ್ತಿದ್ದಂಗೆ ನನಗೆ ಗೊತ್ತೇ ಇಲ್ಲ ಇದನ್ನು ಅವಾಗೆ ನಾನು ಹೇಳಿದ್ನಲ್ಲ. ಸೊ ಇವನೇನೆ ಸೇಮ್ ನಾವು ಸಾಕಿದ್ವಲ್ಲ ಡಾಲಿ, ನಾವು ಡಾಲಿ ಅಂತ ಇಟ್ಟಿದ್ದು ಸೇಮ್ ಅದೇ ಥರ ಇದ್ದಾನೆ ಫ್ರೆಂಡ್ಸ್, ಸೇಮ್. ಅವನು ಡ್ಯಾಶ್ ಬೋರ್ಡನೇ. ಸೊ ಇವನು ಡ್ಯಾಶ್ ಬೋರ್ಡ್. ನಾವು ಅದನ್ನು ಡ್ಯಾಶ್ ಆ್ಯಂಡ್ ನಾವು ಸಾಕಿದ್ದು. ಸೊ ಇವನು ಡ್ಯಾಶ್ ಬೋರ್ಡ್ ಅಂತಾರೆ, ಗೊತ್ತಾಗಲ್ಲ. ಸೇಮ್ ಟು ಸೇಮ್ ಹಾಗೇ ಇದೆ. ನೋಡಬೇಕು ಬೆಳೀತಾ ಸೇಮು ಅಥವಾ ಅವನ್ನೇ ಬೇರೆನೋ ಇವನೇ ಬೇರೆನೋ ಅಂತ ನೋಡಬೇಕು. ಸ್ವಲ್ಪ ಡಿಫ್ರೆಂಟು, ಬಟ್ ಇವನು ಹಿಂಗೆ ಗಿಡ್ಡ ಅಡೆ ಬೆಳೀತಾರಲ್ಲ ನಾಯಿ, ತುಂಬ ದೊಡ್ಡದಾಗಲ್ವಲ್ಲ, ಅದೇನೇ ಸ್ವಲ್ಪ ವ್ಯತ್ಯಾಸ ಇರುತ್ತೆ ಅಷ್ಟೇ. ಸೊ ಫ್ರೆಂಡ್ಸ್, ನನಗಂತೂ ನನ್ನ ಡಾಲಿನೇ ನೋಡ್ದಂಗೆ ಆಯಿತು. ನನಗೆ ನಿಜವಾಗ್ಲೂ ತುಂಬಾ ಖುಷಿ ಆಯಿತು ಫ್ರೆಂಡ್ಸ್ ಅವನ್ನ ನೋಡ್ತೀನಿ. ನನಗೆ ಸಖತ್ತು ನಾಯಿಗಳಂದ್ರೆ ಸಖತ್ತು ಇಷ್ಟ. ನಮ್ಮ ಮನೇಲಿ ಅಂದರೆ ನಮ್ಮ ಅಮ್ಮ ಮನೆಯಿಂದನೂ ನಾವು ಚಿಕ್ಕ ವಯಸ್ಸಲ್ಲಿ ಇದ್ದಾಗಿಂದನೂ ನಾಯಿ ಸಾಕೊಂಬಂದಿರೋದು. ಸೊ ಹಾಗಾಗಿ ಸಖತ್ ಇಷ್ಟ ನಾಯಿ ಅಂದರೆ, ನನಗೆ ತುಂಬಾ ಇಷ್ಟ. ಸೊ ಏನಂದರೆ ನಮ್ಮ ನಾಯಿ, ನಾವು ಸಾಕಿದ ನಾಯಿ ಒಂದು 5 ಮಂತ್ಸ್ 4 ಮಂತ್ಸ್ ಆಯ್ತು ಅದ್ರ ನಮ್ಮನ್ನೆಲ್ಲ ಬಿಟ್ಟು ಹೊರಟೋದ. ಸೊ ನನಗಂತೂ ಸಖತ್ತು ಬೇಜಾರಾಯಿತು, ತುಂಬಾ ಬೇಜಾರಾಯಿತು. ಸಖತ್ತು ಹೊತ್ತಿದ್ದೀನಿ ಅವತ್ತು. ಬಟ್ ಏನಂದರೆ ಇವನು ಬಂದಾಗಂತೂ ನನ್ನ ಅಕ್ಕ ಹಿಂಗೆ ತಗೊಂಬಂದಿದ್ದಾರೆ ಸೇಮ್ ನಿಮ್ಮನೆ ಥರದೇ ನಾಯಿ ಅಂತ ಅಂದಾಗ ಅವನ್ನ ಅವತ್ತಿಂದನೂ ನೋಡಬೇಕು ಅಂತ ಸಖತ್ ಇಷ್ಟ ಆಯಿತು. ನಮ್ಮ ಮನೆಯವ್ರಿಗಂತೂ ನನ್ನ ಹಸ್ಬೆಂಡ್ಗೆ ಹೇಳ್ತೇನೆ ಇದ್ದೆ, ಹೋಗೋಣ ನೋಡ್ಕೊಂಬರೋಣ ಅಂತ. ಸೊ ನಾನು ನನ್ನ ಅಕ್ಕಂಗೂ ಹೇಳಿದ್ದೆ, ನಿನಗೆ ಅವನಿಗೇನು ಬೇಕು ಕೇಳು ನಾನೇ ಕೊಡಿಸ್ತೀನಿ ಅಂತಲೂ ಹೇಳಿದ್ದೆ. ನನಗೆ ಅಷ್ಟು ಇಷ್ಟ. ಸೊ ಫ್ರೆಂಡ್ಸ್, ನೋಡಿದ ತಕ್ಷಣ ಇವನ್ನ ನನಗೆ ಗೊತ್ತಿಲ್ಲ ಕರ್ಕೊಂಬರೋದು ಸರ್ಪ್ರೈಸ್. ಅವನೇನಂದರೆ ಇನ್ನೂ ಸಣ್ಣ ಪಾಪ ಅಲ್ವಾ, ಸೊ ಸೋಫಾ ಅಡಿಗೆ ಹೋಗಿ ಮಲಗಿಬಿಡ್ತಾನೆ. ನನಗೆ ಗೊತ್ತೇ ಇಲ್ಲ. ಆಮೇಲೆ ಚಿಟ್ಟೆ ಅಂತ ಇಟ್ಟಿದ್ದಾರೆ ಹೆಸರು, ಚಿಟ್ಟೆ ಅಂತ ಕರಿತಾ ಇದ್ಲು. ಸೊ ಅವಾಗ ಬಂದ ಆಚೆ ನೋಡಿದ ತಕ್ಷಣ ತುಂಬ ಖುಷಿ ಆಯಿತು ಫ್ರೆಂಡ್ಸ್. ಸೊ ಎಲ್ಲ ಅದನ್ನೆಲ್ಲ ಮುದ್ದಾಡಿ ನನ್ನ ಮಗ ಹೆದರ್ಕೊತ ಇದ್ದ, ತುಂಬಾ ಹೆದರ್ಕೊತಿದ್ದ. ಚಿನ್ಮಯಿ ಸಖತ್ತು ಹೆದರ್ಕೊತಿದ್ದ. ಅವನು ನೋಡಿಲ್ವಲ್ಲ ಅಷ್ಟಾಗಿ. ಅವನು ಪಾಪ ಇನ್ನು 8 ಮಂತ್ಸು 6 ಮಂತ್ಸ್ ಇದ್ದಾಗ ಡಾಲಿನ ನೋಡಿದ್ದು, ಅಷ್ಟಾಗಿ ಅವನು ನೋಡಿಲ್ಲ, ಅಷ್ಟಾಗಿ ಗೊತ್ತಿಲ್ಲ. ಅವನು ನಮ್ಮನೆಗೆ ಇದ್ದಿದ್ದು ಡಾಲಿನ ನೋಡಿರೋದು. ಸೊ ಇದನ್ನು ನೋಡಿ ಹೆದರ್ಕೊತ ಇದ್ದ ಫ್ರೆಂಡ್ಸ್. ನಂತರ ನಾನು ಅಲ್ಲಿ ಅವನ್ನೆಲ್ಲ ಸ್ವಲ್ಪ ಮುದ್ದಾಡಿ ಹಾಗೆ ಏನೇನು ಐಟಮ್ ಸ್ವಲ್ಪ ಮನೆಯಿಂದ ನಾನು ಇದು ತಂದಿದ್ದು ಸ್ವಲ್ಪ ರಸಮ್ ತೊಗೊಂಬಂದಿದ್ದೆ, ಹಾಗೆ ಚಕ್ಲಿ ಎಲ್ಲ ತೊಗೊಂಬಂದಿದ್ದೆ. ಅದನ್ನೆಲ್ಲ ತೆಗೆದಿಟ್ಟು ನಂತರ ಊಟ ಮಾಡ್ಸೋಕ್ಕೆ ಚಿನ್ಮಯ್ಗೆ ಊಟ ಮಾಡಿಸಿರಲಿಲ್ಲ. ಸೊ ನಾನು ಲೇಟಾಗಲ್ವ ಮಧ್ಯಾಹ್ನ ಊಟ ಮಾಡಿದ್ದು, ಹಾಗಾಗಿ ಚಿನ್ಮಯ್ಗೆ ಮಾಡಿಸಿರಲಿಲ್ಲ. ಅವನಿಗೆ ಸ್ವಲ್ಪ ಊಟ ಮಾಡಿಸೋಣ ಅಂದ್ಬಿಟ್ಟು ಕೂತ್ಕೊಂಡೆ. ನನ್ನ ಅಕ್ಕನ ಮಗನ ಹತ್ರ ಕೇಳ್ತಾ ಇದ್ದೆ, ನಾನು ಕೊಡಲ್ಲ, ನಾನು ತಗೊಂಡೋಗೋಕ್ಕೆ ಬಂದಿರೋದು ಚಿಟ್ಟೆನ ಅಂತ ಹೇಳ್ತಾ ಇದ್ವಿ. ಅವನಿಗೆ ಕೋಪ ನೋಡ್ರಿ ಹೆಂಗೆ ಬರ್ತಿತ್ತು ಅಂದರೆ ವಿಡಿಯೋದಲ್ಲಿ. ನಿಜವಾಗ್ಲೂ ಅವನಿಗೂ ತುಂಬ ಇಷ್ಟ ಅಂತೆ. ಬಟ್ ನನ್ನ ಅಕ್ಕನ ಮಗಳಿಗೆ ಅವಳು ಮುಟ್ಟೋದೇ ಇಲ್ವಂತೆ, ಹೆದರ್ಕೊಂತಾಳಂತೆ. ಸೊ ಇವನಿಗೆ ತುಂಬ ಇಷ್ಟ, ಹೋಗೋದು ಜಾಸ್ತಿ ಎತ್ಕೊಳೋದು, ಮುದ್ದಾಡೋದು ಈ ಥರ ಮಾಡ್ತಾಯಿರ್ತಾನಂತೆ. ಅದಕ್ಕೆ ಹೇಳ್ತಾ ಇದ್ರು ಅವನಿಗೆ ಕೋಪ ಎಲ್ಲ ಎತ್ಕೊಂಡು ಹೋಗ್ಬಿಡ್ತಾರೋ ಅಂತ. ಯಾಕೆಂದರೆ ನಮ್ಮನೆಗೂ ಸೇಮ್ ನಾಯಿ ಅಲ್ವಾ, ಅವ್ನು ನೋಡಿದ್ದ ಡಾಲಿನ ಅಂತ, ಇವರು ಕರ್ಕೊಂಡು ಹೋಗ್ಬಿಡ್ತಾರೋ ಅಂತ ನೋಡ್ತಾ ಇದ್ದ. ಸೊ ಹಿಂಗೆ ರೇಗಿಸ್ತಾ ಇದ್ದ. ಅವನಂದರೆ ನಂಗೆ ತುಂಬ ಇಷ್ಟ. ನನ್ನ ಅಕ್ಕನ ಮಗ ಸಖತ್ ಇಷ್ಟ ಅವನು. ನೋಡಿ ಇಲ್ಲಿದ್ದಾನಲ್ಲ ಅವನೇನೆ. ಕೇಳ್ತಾ ಇದ್ದಕ್ಕೆ ಅವನಿಗೆ ತುಂಬ ಇಷ್ಟ ಆಗ್ಬಿಟ್ಟಿದೆ ನಾಯಿ ತೊಗೊಂಬಂದಿರೋದು. ಬಿಡೋದೇ ಇಲ್ವಂತೆ, ತುಂಬ ಸಲ ಎತ್ಕೊಂಡು ಆಟಾಡ್ಸೋದು ಈ ಥರ ಮಾಡ್ತಾಯಿರ್ತಾನಂತೆ. ಸರಿ ಫ್ರೆಂಡ್ಸ್,
ಇಷ್ಟ ಆದಮೇಲೆ ಸೊ ಊಟ ಎಲ್ಲ ಮುಗಿಸಿ ಎಲ್ಲಾರ್ದು ಚಿನ್ಮಯ್ಯಗೆ ಸ್ವಲ್ಪ ಊಟ ಎಲ್ಲ ಮಾಡಿಸಿ ಸ್ವಲ್ಪನೇ ಮಾಡಿದ್ದು, ಜಾಸ್ತಿ ಮಾಡಲೇ ಇಲ್ಲ ಅವನು. ಅದಕ್ಕೆ ನನ್ನ ಅಕ್ಕನ ಮಗಳು, ನನ್ನ ದೊಡ್ಡ ಅಕ್ಕನ ಮಗಳಿಗೆ ಹೇಳಿದ್ದೆ ಹಣ್ಣು ತಿನ್ನಿಸು ಮಗಳೇ ಅಂತ. ಸೊ ಅವಳು ಮೂಸಂಬಿನ ಸುಳಿದ್ಬಿಟ್ಟು ತಿನ್ನಿಸ್ತಾ ಇದ್ಲು. ನಾವು ಹಾಗೆ ಮಶ್ರೂಮ್ ತೊಗೊಂಬಂದಿದ್ವಲ್ಲ, ಅಮ್ಮನೂ ಮತ್ತು ನನ್ನ ದೊಡ್ಡಕ್ಕ ಎಲ್ಲ ನನ್ನ ಅಕ್ಕನ ಮಕ್ಕಳಿಗೆ ಯೂನಿಫಾರ್ಮ್ ಹೊಲಿಸ್ಬೇಕಾಯ್ತಂತೆ. ಸೊ ಹೊಲಾಕ್ಸ್ ಬರೋಣ ಅಂದ್ಬಿಟ್ಟು ಹೋಗಿದ್ದಾರೆ. ನಾವು ಅಷ್ಟರಲ್ಲಿ ಮಶ್ರೂಮ್ ತಂದಿದ್ವಲ್ಲ, ಅದರಲ್ಲಿ ಸಾಂಬಾರು ಮಾಡೋಣ, ಬಿರಿಯಾನಿ ಮಾಡೋಣ ಅಂತ ಯೋಚನೆ ಮಾಡಿಕೊಂಡು ಮಾತಾಡಿಕೊಂಡು, ಸೊ ಅದ್ರದ್ದು ಮೇಲುಗಡೆ ಸಿಪ್ಪೆ ಏನಿದೆ ಲೇಯರು ಮಶ್ರೂಮ್ ಮೇಲ್ಗಡೆದು, ಅದನ್ನೆಲ್ಲ ತೆಗಿತಾ ಇದ್ವಿ ಮಾತಾಡ್ಕೊಂಡು. ಹಾಗೆ ನಾನು ಮತ್ತು ನನ್ನ ಎರಡನೇ ಅಕ್ಕ. ಸೊ ಇಲ್ಲೇನಂದರೆ ನನ್ನ ತಂಗಿ ಒಬ್ಳು ಮಿಸ್ಸು. ನಮಗೆಲ್ಲರಿಗೂ ಅಷ್ಟೇ, ನಾನು ಒಬ್ಬಳೊಬ್ಳೆ ಯಾವಾಗ ನಾವು ಒಂದೊಂದು ಟೈಮ್ ಹೋಗಿ ಬಂದುಬಿಡ್ತೀನಿ, ಅವಾಗೇನು ಅಷ್ಟು ಅನಿಸಲ್ಲ. ಸೊ ಹಿಂಗೆ ನನ್ನ ದೊಡ್ಡಕ್ಕ, ನನ್ನ ಚಿಕ್ಕಕ್ಕ ಎಲ್ಲ ಬಂದಾಗ ಯಾರನ್ನೋ ಒಬ್ಬರು ಮಿಸ್ ಆಗಿದ್ದಾಗ 4 ಜನದಲ್ಲಿ ತುಂಬಾ ಬೇಜಾರಾಗುತ್ತೆ. ಅವಾಗ ನೆನೆಸ್ಕೊಂಡು ಸಖತ್ತು ಬೇಜಾರಾಗುತ್ತೆ. ಅದೇ 4 ಜನನೂ ಸೇರಿದಾಗ, ನನ್ನ ತಮ್ಮ ಅಲ್ಲೇ ಇರ್ತಾನೆ, 4 ಜನ ಅಕ್ಕ ತಂಗಿದಿರು ಸೇರಿದಾಗ ಎಷ್ಟು ಖುಷಿಯಾಗುತ್ತೆ ಅಲ್ವ ಫ್ರೆಂಡ್ಸ್. ಒಬ್ಬರು ಮಿಸ್ ಆದ್ರೂ ಸಖತ್ತು ಬೇಜಾರಾಗುತ್ತೆ. ಇದೊಂದು ಬೇಜಾರಾಗಿ ಹೇಳ್ಕೊಂಡು ಮಾತಾಡ್ತಾಯಿದ್ವಿ. ಸೊ ಇನ್ನೊಂದು ಸ್ವಲ್ಪ ದಿನ ಅವಳೇನಂದಿಲ್ಲು ನನ್ನ ತಂಗಿ, ನಾನು ಬರ್ತೀನಿ ನೀನು ಸ್ವಲ್ಪ ದಿನದಲ್ಲೇ, ಆಮೇಲೆ ಬರ್ರಿ ಅಂತ ಹೇಳಿದ್ಲು. ಬಟ್ ಏನಂದ್ರೆ ಅಮ್ಮ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕರೆದಿದ್ರಲ್ಲ, ಸೊ ಹಾಗಾಗಿ ದೊಡ್ಡಕ್ಕ ಬಂದರು. ಆಮೇಲೆ ಹಿಂಗೆ ಪಪ್ಪಂಗೆ ಹುಷಾರಿಲ್ಲ, ಚಿಕ್ಕಕ್ಕನೂ ಬರ್ತೀನಿ ಅಂತ ಹೇಳಿದ್ರು. ಸೊ ನಾನು ಇನ್ನೇನು ಅಂದ್ಬಿಟ್ಟು ಸ್ಯಾಟರ್ಡೇನೇ ಬಂದೆ. ಸೊ ನನ್ನ ತಂಗಿ ಇನ್ನೇನು ಸ್ವಲ್ಪ ದಿನದಲ್ಲಿ ಬರ್ತಾಳಲ್ಲ, ಅವಳು ಪಾಪ ತುಂಬಿದ ಬಸ್ರಿ ಬೇರೆ ಹಿಂಗೆ ಬರ್ತಾಳೆ ಆ ದೂರದಿಂದ ಅಂದ್ಬಿಟ್ಟು. ಸೊ ಅವಳು ಮಾತ್ರ ಇನ್ನು ಸ್ವಲ್ಪ ದಿನ, ಇನ್ನೊಂದು 4-5 ಡೇಸಲ್ಲೆಲ್ಲ ಬಂದುಬಿಡ್ತಾಳೆ. ಸೊ ನಾನು ಹೋಗೋದ ಏನೋ ಗೊತ್ತಿಲ್ಲ ಇನ್ನು, ಅದು ಡಿಸೈಡ್ ಆಗಲಿಲ್ಲ. ಅವರೇನೋ ಸೀಮಂತ ಆ ಥರ ಏನೂ ಮಾಡಲ್ಲ. ಸೊ ಸಿಂಪಲ್ಲಾಗಿ ಒಂದು 5 ಜನಕ್ಕೆ ಅರಿಶಿನ ಕುಂಕುಮ ಕೊಟ್ಟು ಈ ಥರ ಶಾಸ್ತ್ರ ಪ್ರಕಾರ ಮಾಡ್ತಾರೆ ಅನ್ಕೊತೀನಿ. ಸೊ ಅಷ್ಟಾಗಿ ಗೊತ್ತಿಲ್ಲ, ಹೋದಾಗ ಖಂಡಿತವಾಗ್ಲೂ ವೀಡಿಯೋ ಮಾಡಿ ನಿಮಗೆ ಹೇಳ್ತೀನಿ ಫ್ರೆಂಡ್ಸ್. ಆಮೇಲೆ ಇನ್ನೊಂದೇನೆಂದರೆ, ಚಿಟ್ಟೆ ಮಾತ್ರ ಸಖತ್ತು ಹಚ್ಕೊಂಬಿಟ್ಟಿತ್ತು ನನ್ನನ್ನು. ನನಗೆ ಅದೊಂದು ಒಂಥರ ಬೇಜಾರೇ ಆಗಿಬಿಡ್ತು. ಎಲ್ಲರೂ ಅದೇ ಅಂತಿದ್ದ, ನನ್ನ ತಮ್ಮ ಅವರೆಲ್ಲ. ಸೊ ಏನು ಹೇಳ್ತಿದ್ದ ಅಂದರೆ, ನಿನ್ನ ನೋಡು ಸೇಮ್ ಡಾಲಿ ಹೆಂಗೆ ಆಡಿಸ್ತಿದ್ನೋ ಅದೇ ಥರ ಆಡಿಸ್ತಾ ಇದ್ದಾನೆ ಅಂತ. ನನಗೆ ಬೇಗ ನಾಯಿಗಳು ಎಲ್ಲ ಬೇಗ ಕನೆಕ್ಟ್ ಆಗ್ತವೆ. ಸೊ ನನಗೆ ಅದೊಂದು ಇಷ್ಟ. ಅಂದರೆ ಮುದ್ದು ಮಾಡೋದ್ರಿಂದನೋ ಏನಂತಲೇ ಗೊತ್ತಿಲ್ಲ, ಬಟ್ ಬೇಗ ಕನೆಕ್ಟ್ ಆಗುತ್ತೆ. ಅದು ನೋಡಿ ನಾನು ಆಚೆ ಕೂತಿದ್ರೆ ನನ್ನ ಮೇಲೆ ಬಂದು ಮಲಗ್ತಾನೆ, ನಾನು ಬಟ್ಟೆ ಹಿಡ್ಕೊಂಡು ಎಳಿತಾನೆ. ಸೊ ಇದೇ ಥರ ಮಾಡ್ತಾಯಿದ್ದ. ನನಗಂತೂ ಸಖತ್ ಇಷ್ಟ ಆಯಿತು. ತಗೊಂಡೋಗಿ ಸಾಕೋಕ್ಕೆ ಅಂತ ಸಖತ್ ಇಷ್ಟ. ಬಟ್ ನನ್ನ ಹಸ್ಬೆಂಡ್ರಿಗೆ ನಾಯಿ ಅಂದರೆ ಬೇಡ ಅಂತಾರೆ. ಯಾಕೆ ಅಂದರೆ ಒಂದಾಗಿ ನಾವು ಅನುಭವಿಸಿರೋದೇ ಸಾಕು, ಬೇಡ ಅಂತ ಹೇಳ್ತಾರೆ. ಹಾಗಾಗಿನೇ ನಾವು ಇನ್ನೂ ನಾಯಿ ಸಾಕುವಂಥ ಪ್ಲ್ಯಾನ್ ಏನಿಲ್ಲ. ಸೊ ಚಿನ್ಮಯ ದೊಡ್ಡನಾಗಲಿ ಆವಾಗ ನೋಡೋಣ ಅಂದ್ಕೊಂಡು ಸುಮ್ಮನಾಗ್ಬಿಟ್ಟಿದ್ದೀನಿ. ಸೊ ಫ್ರೆಂಡ್ಸ್, ಇದೆಲ್ಲ ಆದಮೇಲೆ ನನ್ನ ದೊಡ್ಡಕ್ಕ ಮಕ್ಕಳನ್ನೆಲ್ಲ ಕರ್ಕೊಂಡೋಗಿ ಚಾಕ್ಲೇಟ್ಸನ್ನೆಲ್ಲ ತೊಗೊಂಡು ಕರ್ಕೊಂಬಂದರು. ಎಲ್ಲರನ್ನೂ ಕರ್ಕೊಂಡೋಗಿ ಅವ್ರು ಇದೊಂದು ಯಾವಾಗಲೂ ರೂಢಿ ಮಾಡ್ಕೊಂಡಿದ್ದಾರೆ. ಸೊ ಎಷ್ಟು ಜನ ನಮ್ಮ ಮಕ್ಕಳಿದ್ದಾರೋ ಅವ್ರನ್ನೆಲ್ಲ ಕರ್ಕೊಂಡೋಗಿ ಕಿಂಡರ್ ಜಾಯ್ ಅಥವಾ ಡೈರಿ ಮಿಲ್ಕು, ಜೆಮ್ಸು ಇಂಥವನ್ನ ಕೊಡಿಸ್ಕೊಂಡು ಕರ್ಕೊಂಬರ್ತಾರೆ. ಸೊ ಫ್ರೆಂಡ್ಸ್, ಇದೆಲ್ಲ ಆಯಿತು. ನಂತರ ಚಿಟ್ಟೆನ ಹುಡ್ಕಾಡ್ತಾ ಇದ್ವಿ ಇಲ್ಲಿ. ನನ್ನ ಅಕ್ಕ ನೋಡಿ ಹೆಂಗೆ ಹುಡುಕ್ತಾಳೆ ಅಂತ. ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಆಯಿತು ಅಂತ. ಅವ್ನು ಹಿಂಗೇನೆ ಎಲ್ಲಾನ ಒಂದು ಕಡೆ ಹೋಗಿ ಹೌಚ್ಕೊಳೋದು. ಅವ್ನು ಇನ್ನೂ ಎಳೆ ಪಾಪ ಅಲ್ವಾ, ಸೊ ತುಂಬ ಚಳಿ ಆಗುತ್ತೇನೋ, ತುಂಬ ಸಣ್ಣ ಪಾಪ ಅಲ್ವಾ, 1.5 ತಿಂಗಳು. ಹಾಗಾಗಿ ಈ ಥರ ಚಳಿ ಆಗುತ್ತೇನೋ. ಸೋಫಾ ಡೇ ಮತ್ತು ಚಿಕ್ಕ ಜಾಗದಲ್ಲಿ ಹೋಗಿ ಮಲಗಿಬಿಟ್ಟಿರ್ತಾನಂತೆ. ಅವ್ರ ಮನೇಲೂ ಅಷ್ಟೇ. ನನ್ನ ಅಕ್ಕನ ಮಗ ಇದನ್ನೆಲ್ಲ ಅವ್ರದ್ದು ಕಬೋರ್ಡಲ್ಲಿ ಬಟ್ಟೆ ಇರುತ್ತಲ್ಲ, ಅದ್ರೊಳಗೆ ಹೋಗಿ ಪಚಂಬಿಟ್ಟಿರೋದು ಈ ಥರ ಮಾಡ್ತಾನಂತೆ. ಅವರು ಅಲ್ಲೂ ಹುಡ್ಕಾಡ್ತಾರಂತೆ, ಸೇಮ್ ಇಲ್ಲೂ ಹಂಗೆ ಇದು. ಸೊ ಸೋಫಾ ಡೇ ಮಲಗ್ತಾ ಇದ್ದ, ಬಟ್ TV ಸ್ಟ್ಯಾಂಡ್ ಏನಿದೆಯಾ ಅದ್ರ ಸಂದಿಗೆ ಹೋಗ್ಬಿಟ್ಟಿದ್ದಾನೆ ಮಲಗೋಕ್ಕೆ. ಹುಡುಕಾಡ್ತಾ ಇದ್ಲು. ನನ್ನ ಅಕ್ಕಂಗೆ ಹೆದರಿಕೆನೇ ಆಗೋಯ್ತು, ಸಿಗಾಕೊಂಡ್ಬಿಟ್ಟಿದ್ದಾನೆ ಅಂತ. ಸೊ ಇಲ್ಲ, ಅವನು ಆರಾಮ್ಸೆ ಮಲಗಿದ್ದ. ಅದಕ್ಕೆ ಅಮ್ಮ ಬೈತಾಯಿದ್ರು. ಸೊ ಫ್ರೆಂಡ್ಸ್, ಇದೆಲ್ಲ ಆಯಿತು. ಮತ್ತು ನಾನು ಅಲ್ಲೇ ಸ್ಟೇ ಆದೆ ಶನಿವಾರ. ನನ್ನ ಹಸ್ಬೆಂಡು ಹಂಗೆ ಸಂಜೆ ಡ್ಯೂಟಿಯಿಂದ ಬರ್ತಾರೆ, ನಾನು ಹಾಗೆ ಬಂದುಬಿಡೋಣ ಅವ್ರ ಜೊತೆ ಅಂದ್ಕೊಂಡೆ. ಬಟ್ ಬೇಡ ಅಂತ ನನ್ನ ಅಕ್ಕವ್ರು ಅಲ್ಲೇ ಇಡ್ಸ್ಕೊಂಡು, ಯಾಕಂದರೆ ಅದು ನಾಳೆಗೆ ಸಂಡೇ ಅಲ್ವಾ, ಸೊ ಹಾಗಾಗಿ ಇಲ್ಲೇರು ಅಂತ ಹೇಳ್ಬಿಟ್ಟು ಇರಿಸ್ಕೊಂಡ್ರು. ಸರಿ ಅಂದ್ಬಿಟ್ಟು ನಾನು ಅಲ್ಲೇ ಇದ್ದು, ಇದು ಭಾನುವಾರ ವೀಡಿಯೋ ಮತ್ತೆ ಕಂಟಿನ್ಯೂ ಮಾಡಿದ್ದು. ನನಗೆ ಅಂಥವ್ರಿಗೂ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ನೈಟು ಅಣಬೆ ಸಾರು ಮಾಡ್ಕೊಂಡು ತಿಂದು, ಮುದ್ದೆ ಮಾಡ್ಕೊಂಡು ತಿಂದ್ಬಿಟ್ಟು, ಸೊ ಇದು ಮಾರ್ನಿಂಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಮತ್ತೆ ವೀಡಿಯೋನ. ಮಾರ್ನಿಂಗ್ ನನ್ನ ಅಕ್ಕವರೆಲ್ಲ ಊರಿಗೆ ಹೊರಟ್ರು. ನನ್ನ ಅಕ್ಕ ಏನಂದ್ಲು, ನನ್ನ ವೀಡಕ್ಕ, ನನ್ನ ಎರಡನೇ ಅಕ್ಕ, ಸೊ ಅಲ್ಲೇ ಇರ್ತೀನಿ ಅಂದಳು. ನೈಟ್ 9:30 10 o'clock ಏನೋ ಆಗಿತ್ತು. ನಮ್ಮ ಬಾವ ಫೋನ್ ಮಾಡಿದ್ರು, ಬರ್ತಾಯಿದ್ದೀನಿ ಬಾ ಅಂತ ಹೇಳಿದ್ರು. ಸೊ ಹಾಗಾಗಿ ಅವಳು ನೈಟೇ ಹೊರಟ್ಬಿಟ್ಲು. ನನ್ನ ದೊಡ್ಡಕ್ಕ ಒಬ್ಬರು ಇದ್ದರು. ಸೊ ಅವರು ಇನ್ನೇನು ಬೆಳಗ್ಗೆ ಹೊರಟಿದ್ದಾರೆ ಹೋಗೋಕ್ಕೆ.
ಹಾಗೆ ನನ್ನ ಮಗನಿಗೆ ಫಸ್ಟ್ ಟೈಮ್ ಇಬ್ಬರು ಅಕ್ಕದಿರೂ ರಾಖಿ ಕಟ್ತಾ ಇದ್ದಾರೆ. ಇದೇ ಫಸ್ಟ್ನೇ ವರ್ಷ. ಸೊ ಅವ್ನು ನೋಡಿ ಎಷ್ಟು ಇದು ಮಾಡ್ತಾಯಿದ್ದಾನೆ, ಏನೋ ಮಾಡ್ತಾಯಿದ್ದಾರಲ್ಲ ಅಂತ ಭಯಕ್ಕೆ. ಸೊ ಆ ಥರ ಮಾಡ್ತಾಯಿದ್ದಾನೆ. ಇಬ್ಬರೂ ರಾಖಿ ಕಟ್ಟರು. ಸೊ ಅವ್ರಿಗೇನು ಗಿಫ್ಟ್ ಕೊಡೋಕ್ಕಾಗಲಿಲ್ಲ. ಸೊ ಹಾಗಾಗಿ ಹೇಳಿದ್ದೀನಿ, ಮಕ್ಕಳ ಗೌರಿ ಹಬ್ಬಕ್ಕೆ ಬರ್ತಿರಲ್ಲ ಹಬ್ಬಕ್ಕೆ, ಮತ್ತೆ ಅವತ್ತು ಕೊಡಿಸ್ತೀನಿ ಮಕ್ಕಳ ಅಂತ ಹೇಳಿದ್ದೀನಿ ಇಬ್ರಿಗೂ. ಸೊ ಆವಾಗ ಕೊಡಿಸ್ಬೇಕು. ಸೊ ಫ್ರೆಂಡ್ಸ್, ನನಗೆ ಅಷ್ಟಾಗಿ ಐಡಿಯಾ ಇರಲಿಲ್ಲ ಅವ್ರು ರಾಖಿ ಕಟ್ತಾರೆ ಅಂತ. ಸೊ ಅವ್ರಿಗೆ ಅದಕ್ಕೋಸ್ಕರ ಏನು ಗಿಫ್ಟ್ ತಂದಿರಲಿಲ್ಲ. ಸರಿ, ಗೌರಿ ಹಬ್ಬಕ್ಕೆ ಬರ್ತಿರಲ್ಲ ಕಂದ, ಅವಾಗ ಕೊಡಿಸ್ತೀನಿ ಅಂತ ಹೇಳಿದ್ದೀನಿ. ಸೊ ಫ್ರೆಂಡ್ಸ್, ಅವರು ಹೊರಡ್ತಾ ಇದ್ದಾರೆ. ಭಾವನೇ ಬಂದಿದ್ದರು. ಭಾವ ಊರಿಗೇನೋ ಏನೋ ಕೆಲಸದ ಮೇಲೆ ಹೋಗ್ತಾ ಇದ್ದಾರೆ, ಫಂಕ್ಷನು ಕೆಲಸದ ಮೇಲೆ ಹೋಗ್ತಾ ಇದ್ದಾರೆ. ಸೊ ಹಾಗಾಗಿ ಹಂಗೆ ಹೋಗ್ತೀವಿ ಅಂದ್ಬಿಟ್ಟು ಕಾರಲ್ಲಿ ಅವರು ಹೊರಟ್ರು. ಆರಾಮಾಗಿ ಅವ್ರ ಊರಿಗೆ ಕಾರಲ್ಲಿ ಹೋಗ್ತಾರೆ. ಸೊ ಇಲ್ಲಿ ನೋಡಿ, ಮತ್ತೆ ಇವನು ಓದೋನು ಚಿಟ್ಟೆ ಮತ್ತು ನಮ್ಮ ಜೊತೆನೇ ಹಂಗೆ ಬರೋಂಗಾಯ್ತು. ಏನಕ್ಕೆ ಅಂದರೆ ನೋಡಿ, ಅವನಿಗೆ ಸ್ವಲ್ಪ ಹುಷಾರಿಲ್ದಂತೆ, ನೈಟೇನೋ ಬೆಳಗ್ಗೆ ಏನೋ ಇದು ಜಂತುಳ ಥರ ಆಗಿದೆಯಂತೆ. ಹಾಗಾಗಿ ತೋರಿಸು ಹಾಸ್ಪಿಟ್ಲಲ್ಲಿ ಅಂದ್ಬಿಟ್ಟು ಸೊ ಭಾವ ಬಿಟ್ಟೋಗಿದ್ದಾರೆ. ಹೋಗಬೇಕಾದ್ರೆ ಈಗ ನಾನು ಮನೆಗೆ ಹೋಗ್ಬೇಕು, ನನ್ನ ತಮ್ಮ ಕರ್ಕೊಂಡು ಹೋಗ್ತಾನೆ. ಸೊ ಹಾಗೆ ಹಂಗೆ ಹಾಸ್ಪಿಟ್ಲಲ್ಲಿ ತೋರಿಸ್ಕೊಂಡು ಹೋಗ್ಬೇಕು ಅಂದ್ಬಿಟ್ಟು ಬಿಟ್ಟೋಗಿದ್ದಾರೆ. ಮಳೆ ಮಾತ್ರ ಸಿಕ್ಕಾಪಟ್ಟೆ ಜೋರಾಗಿ ಬರ್ತಿತ್ತು. ಸೊ ನಾನು ಮಳೆಯೆಲ್ಲ ನೋಡಿಕೊಂಡು ಅದು ಆರಾಮಾಗಿ ನಿಂತಿದ್ದೆ. ಸೊ ಹೊರಟಿದ್ದೀನಿ ಇವಾಗ. ಅಮ್ಮ ಅರಿಶಿನ ಕುಂಕುಮ ಎಲ್ಲ ಕೊಟ್ಟರು. ಸೊ ಅರಿಶಿನ ಕುಂಕುಮ ಎಲ್ಲ ತೊಗೊಂಡು ಹೊರಟಿದ್ದೀನಿ. ಹಾಗೆ ಹೋಗ್ತಾ ಅಂದವೆ ಏನಕ್ಕೂ ಚಿಟ್ಟೆಗೂ ಹಾಸ್ಪಿಟ್ಲಲ್ಲಿ ತೋರಿಸ್ಕೊಂಡು, ಇಲ್ಲೇ ಹಾಸ್ಪಿಟ್ಲ್ ಇರೋದು ಕ್ಲಿನಿಕ್ಕು, ನಾನು ಯಾವಾಗಲೂ ತೋರಿಸ್ತಿದ್ನಲ್ಲ ನಮ್ಮ ಡಾಲಿಗೆ. ಸೊ ಅಲ್ಲೇ ಇರೋದು, ಅಲ್ಲೇ ತೋರಿಸು ಅಂತ ಹೇಳಿಬಿಟ್ಟು ಹೋದರು. ಸೊ ತೋರಿಸ್ಕೊಂಡು ಹಾಗೆ ಮನೆಗೆ ಹೋಗ್ಬೇಕು ಫ್ರೆಂಡ್. ನನ್ನ ತಮ್ಮ ರೇಗಿಸ್ತಿದ್ದ, 1,000 ರೂಪಾಯಿ ಏನಿದು 1,000 ರೂಪಾಯಿ ಕೊಡ್ತಾ ಎಲೆಕ್ಟ್ರಿಕ್ ಅಂತ ಇದ್ದ. ಇದ್ದೆ. ಸೊ ಭಾವ ಕೊಟ್ಟಿದ್ದು ಭಾವ ದುಡ್ಡು ಕೊಟ್ಟೋದು. ಸೊ ಅದನ್ನ ಮೇಲೆ ಕೊಟ್ಮೇಲೆ ಹಾಗೆ ಬಳೆನೂ ಸಹ ತೊಟ್ಕೊಂಡು ಮತ್ತು ಹೂವೆಲ್ಲ ಮುಡಿಸ್ಕೊಂಡು ಸೊ ಹೊರಟಿದ್ದು. ಸೊ ಪಪ್ಪಂಗೆ ಹುಷಾರಾಗು ಪಪ್ಪ ಬೇಗ ಅಂತ ಹೇಳ್ತಾ ಸೊ ಹೊರಟ್ವಿ. ಹಾಗೆ ಬರ್ತಾ ಪೆಟ್ ಕ್ಲಿನಿಕ್ಕಿಗೆ ಬಂದು ಸೊ ಏನು ತೊಂದರೆ ಇಲ್ಲ, ಸ್ವಲ್ಪ ಹಂಗೇನೆ ಟಾನಿಕ್ ಎರಡು ಪೆಟ್ ಕ್ಲಿನಿಕ್ ಗೊತ್ತು. ಫಸ್ಟ್ ಹೋಗಿ ಒಂದು ಪೆಟ್ ಕ್ಲಿನಿಕ್ ಕ್ಲೋಸ್ ಆಗಿತ್ತು. ಸೊ ಅಲ್ಲಿ ಒಂದು ಟಾನಿಕ್ ಹೆಸರು ಹೇಳಿ ತೊಗೊಂಡೋಗಿ ಹಾಕಿ ಏನಾಗಲ್ಲ ಅಂತ ಹೇಳಿದ್ರು. ಸೊ ಆಮೇಲೆ ಮತ್ತೆ ಬರ್ತಾ ಇನ್ನೊಂದು ಪೆಟ್ ಕ್ಲಿನಿಕ್ಕಿಗೆ ಬಂದ್ವಿ. ನನಗೆ ಅವನಿಗೆ ಇದು ಬೇಕಾಗಿತ್ತು, ಏನು ಪೆಡಿಗ್ರಿ ಮತ್ತು ಏನೋ ತಗೋ ಅಂತ ಹೇಳಿದ್ಲು ಶಾಂಪೆಲ್ಲ. ಸೊ ಅದನ್ನೆಲ್ಲ ತೊಗೊಂಡು ಹಾಗೆ ಟಾನಿಕ್ನ ತೊಗೊಂಡು ಮನೆಗೆ ಬಂದ್ವಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಹೇಗಿತ್ತು ಅಂದ್ಬಿಟ್ಟು. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರಿಗೆಲ್ಲ ಈ ಒಂದು ವಿಡಿಯೋ ಇಷ್ಟ ಆಯಿತೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.